ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯವುದಿರ್ನಷ್ಟಪ್ರಾಯುಷ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ಶೋಹಂ ಕರೋತಿ ವಾಚಾನುಭಂಗಂ ಲಂಘಾಯತೆ ಹಿರಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾದ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಕ ಚಕ್ಷುರ್ಮಿಲಿದಿಮೇನ ತಸ್ಮೈ ಶ್ರೀಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರಸಾಯ ಮೊದಲೇ ಶ್ರೀಮತಿ ಜಯಪತಾಕ ಸ್ವಾಮಿ ದಿನಾಮಿನಿ ನಮೋ ಆಚಾರ್ಯ ಪದಾಯ ನಿತ್ಯ ಕೃಪ ಪ್ರಧಾನ ಗೌರವತಮತ ನಗರ ಗ್ರಾಮಧಾರೆ ನಮೋ ಶ್ರೀಮತಿ ಕೃಷ್ಣಪ್ರಸಾದ ಮೊದಲು ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾನುವರ್ಚಾರ ಶೂನ್ಯೋದಿ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಸೊ ನಾವು ರುದ್ರಗೀತೆ ಸೊ ಶಿವ ಬಂತು ಏನು ಹೇಳಿದ್ದಾರೆ ಅದು ಹೇಳಿ ನೋಡ್ತಾ ಇದ್ದೀವಿ. ಸೊ ಲಾಸ್ಟ್ ಸ್ವಲ್ಪ ಇದೆ, ಅದು ಮಾತ್ರ ನೋಡ್ಬಿಡೋಣ. ಸೊ ಈ ರುದ್ರಗೀತೆಯಲ್ಲಿ ರುದ್ರನು ಬಂದು ಶಿವ ಬಂದು ಏನು ಭಗವಂತ ಬಗ್ಗೆ ಹೇಳಕ್ಕೆ ಅವರು ಶುರು ಮಾಡ್ತಾರೆ. ಸೊ ಆ ಥರ ಶುರು ಮಾಡುವಾಗ ಆ್ಯಕ್ಚುಲಿ ನಮ್ಗೆ ರುದ್ರಗೀತೆ ಬಂದು 33 ಶ್ಲೋಕ ಇಂದು 68 ಶ್ಲೋಕ ತನಕ ಇರುತ್ತೆ ರುದ್ರಗೀತೆ. ಓಕೆ, ಆಮೇಲೆ ನಮಗೂ 69 ಇಂದು 79 ತನಕ ಈ ರುದ್ರಗೀತೆ ಓದಿದ್ರೆ ಏನ್ ಫಲ ಸಿಕ್ಕತ್ತೆ, ಫಲಶ್ರುತಿ ಇರುತ್ತೆ. ಓಕೆ, ಸೊ ಈ 33 ಇಂದು ನಮ್ಗೆ ರುದ್ರಗೀತೆ ಸ್ಟಾರ್ಟ್ ಆಗುತ್ತೆ 68 ತನಕ. ಸೊ ಅವರು ಸ್ಟಾರ್ಟಿಂಗ್ ಏನ್ ಹೇಳ್ತಾರೆ ಅಂದ್ರೆ ಬಂದು ಅದಾವುದು ಭಗವಂತನ ಚತುರ್ವ್ಯೂಹಗಳು ಇರುತ್ತಲ್ವಾ, ಏನು ವಾಸುದೇವ ಸಂಘರ್ಷಣ ಪ್ರದ್ಯುಮ್ನ ಅನಿರುದ್ಧ ಅವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಭಗವಂತನ ಬಗ್ಗೆ ಅವರು ಹೇಳಕ್ಕೆ ಶುರು ಮಾಡ್ತಾರೆ. ಅದೇ ವಾಸುದೇವ ಬಂದು ಚಿತ್ತಕ್ಕೂ ಅಧಿಪತಿ, ಸಂಘರ್ಷಣರು ಬಂದು ಅಹಂಕಾರಕ್ಕೂ, ಮತ್ತೆ ಪ್ರದ್ಯುಮ್ನರು ಬಂದು ಬುದ್ಧಿಗೆ, ಅನಿರುದ್ಧರು ಬಂದು ಮನಸ್ಸಕ್ಕೂ. ಆಮೇಲೆ ಅವ್ರಿಗೆಲ್ಲ ನಮಸ್ಕಾರ ಅಂತಃಕರಣ. ಸೊ ಅವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಆಮೇಲ್ಗಡೆ ಭಗವಂತನ ಅದಾದ ಭಗವಂತನೇ ಸೂರ್ಯ ಆಗಿರುತ್ತಾರೆ, ಅಗ್ನಿ ಆಗಿರುತ್ತಾರೆ, ಅದೆಲ್ಲ ಭಗವಂತನ. ಸೂರ್ಯ ಬಂದು ಭಗವಂತನ ಕಣ್ಣು, ಅಗ್ನಿ ಬಂದು ಭಗವಂತನ ಮಾತು. ಸೊ ಈ ತರ ಸೋಮ ಈ ತರ ಮನಸ್ಸುಕ್ಕೆ ಅಧಿಪತಿ, ಈ ತರ ರುಚಿಗೆ ಅಧಿಪತಿ. ಸೊ ಈ ತರ ಒಂದೊಂದು ಅವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಆಮೇಲ್ಗಡೆ ಬಂದು ಶಿವ ಬಂದು ಮಾತಾಡಕ್ಕೆ ಶುರು ಮಾಡ್ತಾರೆ. ಏನ್ ಮಾತಾಡ್ತಾರೆ ಅಂದ್ರೆ, ಆ ದೇವೋತ್ತಮ ಪರಮ ಪುರುಷರು ಅವರೇ ಎಲ್ಲರಿಗೂ ಯಜಮಾನ್ರು, ನಾವು ಅವರಿಗೆ ಭಕ್ತಿ ಮಾಡಬೇಕು. ಆ ಭಗವಂತ ಯಾವ ತರ ಇದ್ದಾರೆ, ಆ ಭಗವಂತನ ಸೌಂದರ್ಯ ಯಾವ ತರ ಇದೆ. ಸೊ ಭಗವಂತನ ಕಣ್ಣು, ಅವರು ಮುಖ, ಅವರ ರೂಪ ಯಾವ ತರ ಇರುತ್ತೆ, ಅವ್ರು ಬಂದು ಭಕ್ತರುಗಳು ಎಲ್ಲರಿಗೂ ಅಷ್ಟು ಪ್ರಿಯವಾದ ಇರೋರು. ಆ ಭಗವಂತನ ರೂಪ ಅಷ್ಟು ಆಕರ್ಷಣವಾಗಿರುತ್ತೆ. ಭಗವಂತ ಬಂದು ಆ ಡಾರ್ಕ್ ಮೇಘ ಆ ಕಲರ್ಲಿ ಇರ್ತಾರೆ ಅವರು. ಅವ್ರು ಬಂದು ನೋಡಿದ್ರೆ ಪೂರ್ತಿ ಅಷ್ಟು ಚೆನ್ನಾಗಿರುತ್ತೆ ಸೌಂದರ್ಯ. ಅವರು ಆ 4 ಭುಜಗಳು ಯಾವ ತರ ಇದೆ, ಆಮೇಲೆ ಬಂದು ಅವರು ಮುಖ ಅಷ್ಟೊಂದು ಆಕರ್ಷಣವಾಗಿದೆ, ಅವ್ರ ಕಣ್ಣು ಕಮಲದ ಹೂ ತರ ಇರುತ್ತೆ. ಮತ್ತೆ ಆಮೇಲೆ ಅವರು ಮೂಗು ಎಷ್ಟು ಶಾರ್ಪ್ ಆಗಿದೆ, ಮತ್ತೆ ಅವರು ಫೋರೆಡ್ ಅದು ಎಷ್ಟು ಚೆನ್ನಾಗಿದೆ, ಮತ್ತೆ ಅವರ ಹಲ್ಲುಗಳು ಅಷ್ಟು ಚೆನ್ನಾಗಿದೆ ನೋಡಕ್ಕೆ. ಸೊ ಇದೆಲ್ಲ ಹೇಳಿದ್ದಾರೆ ಅವರು. ಆಮೇಲೆ ಭಗವಂತನ ಕೂದಲು ಅಷ್ಟು ಕರ್ಲಿ ಹೇರ್ ಆಗಿರುತ್ತೆ. ಅದೇ ತರ ಅವ್ರು ಬಂದು ಅವರು ಕಿವಿಲಿ ಆ ತರ ಏನು ಕುಂಡಲಗಳು ಹಾಕೊಂಡಿರುತ್ತಾರೆ, ಮತ್ತೆ ಅವರು ಗ್ರೀಡಗ ಹಾಕೊಂಡಿರುತ್ತಾರೆ, ಕೈಯಲ್ಲಿ ಬಳೆ ಹಾಕೊಂಡಿರುತ್ತಾರೆ, ಮತ್ತೆ ನೆಕ್ಲೆಸ್ಸು ಮತ್ತೆ ಮಾಲೆಗಳು ಹಾಕೊಂಡಿರ್ತಾರೆ, ಮತ್ತೆ ಏನು ಒಡ್ಯಾಣ ಹಾಕೊಂಡಿರುತ್ತಾರೆ. ಭಗವಂತನ ಇದು ಸಂಘ ಚಕ್ರ ಗದಾಪದ್ಮ ಇಟ್ಕೊಂಡಿರುತ್ತಾರೆ ಭಗವಂತ. ಸೊ ಇದೆಲ್ಲ ನಾವು ನೋಡಿದ್ವಿ, ಅಷ್ಟು ಆಕರ್ಷಣವಾಗಿದೆ. ಆ ಮೇಘಲೆ ಒಡ್ಯಾಣ ಹಾಕೊಂಡಿರ್ತಾರೆ ಭಗವಂತ ಸಂಘ ಚಕ್ರ ಗದಾಪದ್ಮ ಹಾಕೊಂಡಿರುತ್ತಾರೆ. ಮತ್ತೆ ಮಾಲೆ, ಆ ಮಾಲೆ ಬಂದು ಯಾವಾಗ ಅಷ್ಟೊಂದು ಇದು ಜೇನುಹುಳಗಳು ಸುತ್ತಾಡ್ಕೊಂಡೇ ಇರುತ್ತಂತೆ, ಆದ್ರೆ ನೋಡ್ಕೊಳ್ಳಿ ಯಾವ ಮಾಲೆಯಲ್ಲಿ ಅಷ್ಟು ಜೇನು ಬಂದು ತುಂಬಿದೆ. ಅದೇ ತರ ಇದೆಲ್ಲ ನಾವು ಹೇಳಿದೀನಿ. ಏನು ಭಗವಂತನ
ಹೃದಯಲ್ಲಿ ಏನು ಶ್ರೀವತ್ಸ ಗುರಿ ಇರುತ್ತೆ. ಅದೇ ಚಿನ್ನ ಬಂದು ಆ ಕಲ್ಲಿಲಿ ಉರಸುವಾಗ ಯಾವ ಥರ ಏನೋ ಅಲ್ಲಿ ಮಾರ್ಕ್ ಇರುತ್ತೋ ಆ ಕಲ್ಲಿಲಿ ಆ ಥರ ಭಗವಂತನ ದೇಹ ಕಪ್ಪಾಗಿರುತ್ತೆ. ಅಲ್ಲಿ ಬಂದು ಶ್ರೀ ಮಹಾಲಕ್ಷ್ಮಿ ಇರೋ ಆ ಶ್ರೀವತ್ಸ ಬಂದು ಅಲ್ಲಿ ಚಿನ್ನದ ರೇಖೆ ಥರ ಇರುತ್ತೆ. ಅಷ್ಟು ಸೌಂದರ್ಯವಾಗಿ ಇರುತ್ತೆ. ಭಗವಂತನ ಒಕ್ಕಳು ಏನು ಅಷ್ಟು ಅದದು 6 ಪ್ಯಾಕ್ ಅಲ್ಲ ಇಲ್ಲ 3 ಲೇಯರ್ ಥರ 3 ಅದೇನು ಒಂದು ಲೈನ್ ಥರ ಇರುತ್ತೆ ಭಗವಂತನ ಹೊಟ್ಟೆಯಲ್ಲಿ. ಮತ್ತು ಅವರು ಒಕ್ಕಲು ಅಷ್ಟೊಂದು ಸೌಂದರ್ಯವಾಗಿದೆ. ಯಾಕಂದರೆ ಆ ಒಕ್ಕಳ ಮೂಲಕ ಪೂರ್ತಿ ಎಲ್ಲ ಜೀವರಾಶಿಗಳು ಹುಟ್ಟೋದು ಹೋಗೋದು ಇದೆಲ್ಲ ನಡೀತಾ ಇದೆ. ಭಗವಂತನ ಕಾಲು ಬಾಳೆ ತಂಡು ಥರ ಇದೆ. ಇದು ನಾವು ಬಂದು ಹೇಳಿದ್ದೀನಿ, ನನಗೆ ನೆನಪಿದೆ. ಮತ್ತೆ ಅವರು ಹೇಳಿದ್ದೀರಿ ಮಾತಾಜಿ, ಎಲ್ಲ ಹೇಳಿದ್ದೀರಿ. ಇದೆಲ್ಲ ಇರುತ್ತೆ. ಮತ್ತೆ ಭಗವಂತನ ತೊಡೆ, ಮತ್ತೆ ಭಗವಂತನ ಪಾದಗಳು, ಅವರ ಕಾಲಲ್ಲಿರೋ ಆ ಗೊಳುಸು, ಸೊ ಇದೆಲ್ಲ ಅಷ್ಟು ಚೆನ್ನಾಗಿದೆ. ಎಲ್ಲ ಅದಾವುದು 12 ಮಹಾಜನಗಳು ಅಷ್ಟೊಂದು ಭಕ್ತಿ ಮಾಡ್ತಾರೆ ಅಂದರೆ ಅದು ಯಾರು ಅಂದರೆ ಆ ದೇವೋತ್ತಮ ಪರಮ ಪುರುಷರೇ. ಸೊ ಆ ಥರ ಎಲ್ಲರೂ ನಮಸ್ಕರಿಸೋದು ಈ ದೇವೋತ್ತಮ ಪರಮ ಪುರುಷನೇ ಭಕ್ತಿ ಮಾಡ್ತಾರೆ. ಯಾಕಂದರೆ ಇವರೇ ಈ ಭೌತಿಕ ಲೋಕದಿಂದ ನಮ್ಮನ್ನ ಬಿಡುಗಡೆ ಮಾಡೋರು. ಆ ಭಗವಂತನ ಪಾದ ಕಮಲಲ್ಲಿ ಯಾರು ಬೆಡಕ ಇಷ್ಟ ಇಲ್ಲ. ಸೊ ಆ ಥರ ಎಲ್ಲರೂ ಆ ಭಗವಂತನ ಪಾದದಲ್ಲಿ ಶರಣಾಗಿರ್ತಾರೆ. ಸೊ ಅವರವರು ಯಾವ ಥರ ಭಕ್ತಿ ಮಾಡ್ತಾರೋ ಆ ಥರ ಅವ್ರಿಗೂ ಫಲ ಸಿಕ್ಕುತ್ತೆ. ಶುದ್ಧ ಭಕ್ತಿ ಮಾಡೋರು, ಇಲ್ಲಾಂದ್ರೆ ಪಾರ್ಟ್ ಟೈಮ್ ಭಕ್ತಿ ಮಾಡೋರು, ಇಲ್ಲಾಂದ್ರೆ ಯಾವಾಗೋ ಒಂದು ದಿನ ಭಕ್ತಿ ಮಾಡೋರು. ಸೊ ಈ ಥರ ಇರ್ತಾರಲ್ವಾ. ಸೊ ಆ ಥರ ಅವರವರು ಯಾವ ಥರ ಭಕ್ತಿ ಮಾಡ್ತಾರೋ ಆ ಥರ ಅವ್ರಿಗೂ ಫಲ ಸಿಕ್ಕುತ್ತೆ. ಸೊ ಯಾರೊಬ್ಬನು ಈ ಥರ ಭಗವಂತನ ಪಾದದಲ್ಲಿ ಶರಣಾಗತರ ಆಗಿರ್ತಾನೋ ಅವನು ಬಂದು ಈ ಭೌತಿಕ ಲೋಕದಲ್ಲಿ ಇರೋ ವಿಷಯಗಳು ಬಗ್ಗೆ ಅವನಿಗೆ ಯಾವ ಒಂದು ಭಯವೇ ಇಲ್ಲ. ಯಮ ಭಯ ಇಲ್ಲ, ಈ ಮಾಯೆ ಭಯ ಇಲ್ಲ, ಏನೇ ಭಯ ಇಲ್ಲ ಅವನಿಗೂ. ಯಾಕಂದರೆ ನನ್ನೇ ಭಗವಂತ ನೋಡ್ಕೊಡ್ತಾರೆ ಆ ಥರ. ಯಾಕಂದರೆ ಈ ಥರ ಭಕ್ತರಾಗಿರೋರ್ಗೂ ಈ ಜನ್ಮ ಮೃತ್ಯು ಜರಾ ವ್ಯಾಧಿ, ಈ ಜನನ ಮರಣ ಇಂದು ಅವನು ಬಿಡುಗಡೆ ಆಗಿರ್ತಾನೆ. ಅವನಿಗೆ ಯಾವ ಒಂದು ಭಯ ಇಲ್ಲ. ಯಾಕಂದರೆ ನಮ್ಮನ್ನ ನೋಡ್ಕೊಳ್ಳೋಕ್ಕೆ ಭಗವಂತ ಇರ್ತಾರೆ, ಅವನಿಗೂ ಅಷ್ಟು ಪೂರ್ಣ ನಂಬಿಕೆ ಇದೆ. ಯಾಕಂದರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದದು. ಸೊ ಆ ಶ್ರೇಷ್ಠವಾದ ಭಗವಂತನ ನಾಮಗಳು, ಆ ಲೀಲೆಗಳು ಕೇಳೋದು ಅಷ್ಟು ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಅದು ಬಿಟ್ಟು ಮತ್ತೆ ಏನೇ ಒಂದು ಅಮೃತ ಈ ಭಕ್ತರುಗಳಿಗೂ ಬೇಕಾಗೋದಿಲ್ಲ. ಅದೆಲ್ಲ ನೋಡಿದೀವಿ. ಆಮೇಲೆ ಏನು ನೋಡಿದೀವಿ, ಭಗವಂತ ಯಾವಾಗ ಅವನು ಸ್ವತಂತ್ರನು. ಆದರೆ ನಾವೆಲ್ಲ ಏನು ಈ ಭೌತಿಕ ಲೋಕದಲ್ಲಿರೋ ಬಂಧಾತ್ಮಗಳು. ನಾವು ಈ ಬಂಧಾತ್ಮಗಳಿಂದ ಬಿಡುಗಡೆ ಆಗಬೇಕಂದ್ರೆ ನಾವೇನು ಮಾಡಬೇಕು, ಆ ದೇವೋತ್ತಮ ಪರಮ ಪುರುಷನೇ ಇಟ್ಕೋಬೇಕು. ಇವಾಗ ಈ ಭೌತಿಕ ಲೋಕದಲ್ಲಿರೋರು ಎಲ್ಲರೂ ಈ ಸಂಸಾರ ಸಾಗರಲ್ಲಿ ಮುಳುಗಿರ್ತಾರೆ. ಇದರಿಂದ ಇವ್ರು ನಮಗೆ ರಕ್ಷಿಸ್ತಾರೆ, ಇವ್ರು ನಮ್ಮನ್ನ ಕಾಪಾಡ್ತಾರೆ, ಇವ್ರು ನಮಗೆ ಏನಾದ್ರು ಮಾಡ್ತಾರೆ. ಆ ಥರ ಇದೇ ಸಂಸಾರ ಸಾಗರಲ್ಲಿ ಇರೋರಿಗೆ ನಾವು ಡಿಪೆಂಡ್ ಆಗಿದ್ರೆ ಯಾವ ಥರ ಅವರು. ಯಾಕಂದರೆ ಎಲ್ಲರೂ ಈ ಭೌತಿಕ ಲೋಕದಲ್ಲಿ ಈ ಸಮುದ್ರದಲ್ಲಿ ಮುಳುಗಿರ್ತಾರೆ. ಆದರೆ ಇದರಿಂದ ನಾವು ಆಚೆ ಹೋಗಬೇಕಂದ್ರೆ ಆಚೆ ಇರೋ ಭಗವಂತನಕ್ಕೆ ಆಗುತ್ತೆ, ನಮಗೂ ಇದೆಲ್ಲ ಸಾಧ್ಯವೇ ಇಲ್ಲ. ಓಕೆ. ಈ ಭೌತಿಕ ಲೋಕದಲ್ಲಿರೋ ಎಲ್ಲ 24 ತತ್ವಗಳು, 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ತನ್ಮಾತ್ರಗಳು, 5 ಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪೂರ್ತಿ ಎಲ್ಲವೇ ಏನು ದೇವೋತ್ತಮ ಪರಮಪುರುಷನೇ. ಸೊ ಅವರ ಅನುಗ್ರಹ ಇರೋದ್ರಿಂದ ಇದೆಲ್ಲ ಇರುತ್ತೆ. ಅವನ ಅನುಗ್ರಹ ಇಲ್ಲ ಅಂದರೆ ಇದೆಲ್ಲ ಏನೇ ಇಲ್ಲ. ಅವನು ಇರೋದ್ರಿಂದ ಇದೆಲ್ಲ ನಡೀತಾ ಇದೆ. ಅಂಡಜ, ಜರಾಯುಜ, ಶ್ವೇತಜ, ಉದ್ಬೀಜ, ಸೊ ಇದೆಲ್ಲ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಈ ಯುಗ ಲಾಸ್ಟಲ್ಲಿ ಏನಾಗುತ್ತೆ,
ಎಲ್ಲರೂ ಒಂದು ಏನೋ ಹೋಗಲೇಬೇಕಾಗುತ್ತೆ. ಒಂದು ಮಿರುಗ ಯಾವ ಥರ ನೆಕ್ಸ್ಟ್ ಒಂದು ಮಿರುಗನಿ ಕೊಂದುತೋ ಆ ಥರ ಮನುಷ್ಯರುಗಳು ಮತ್ತೆ ಇರೋ ಮನುಷ್ಯಗಳನ್ನ ಕೊಂದು ತಿಂತಾರೆ. ಸೊ ಆ ಥರ ಕಷ್ಟಗಳೆಲ್ಲ ಬರುತ್ತೆ. ಯಾಕಂದರೆ ನಾಶ, ಯಾಕಂದರೆ ಪೂರ್ತಿ ಲೋಹ ನಾಶ ಆಗುತ್ತಲ್ವಾ. ಏನು ಈ ಥರ ಬೆಂಕಿಯಿಂದು, ನೀರಿಂದು, ಗಾಳಿಯಿಂದ ಈ ಥರ ಎಲ್ಲ ನಾಶ ಆಗುತ್ತೆ. ಸೊ ಆ ಥರ ಏನೋ ಒಂದು ನಾಶ ಆಗೋದು ನಿಶ್ಚಯವೇ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಖಂಡಿತ ಈ ಲೋಕದಲ್ಲಿರೋ ಎಲ್ಲ ಜೀವರಾಶಿಗಳು ಶ್ರೇಷ್ಠ. ಯಾವ ಥರ ಅಂದರೆ ಒಂದು ಆನೆ, ಆನೆ ಯಾವಾಗ ಕೂಟವಾಗ ಬರುತ್ತೆ, ಕೂಟವಾಗ ಹೋಗುತ್ತೆ. ಸೊ ಆ ಥರ ಕೂಟವಾಗ ಬರುವಾಗ ಆ ದಾರಿಲಿ ಇಲಿಗಳು ಇರುತ್ತೆ. ಸೊ ಆ ಇಲಿಗಳು ಎಲ್ಲ ನೋಡುತ್ತವು. ಆ ಇಲಿಗಳಿಗೂ ಒಂದು ರಾಜ ಇದ್ದಾನೆ. ಆ ರಾಜ ಬಂದು ನೋಡ್ತಾನೆ. ಓ ನಾ ದೊಡ್ಡ ರಾಜ, ನೀವು ಈ ಸೈಡ್ ಬರಬಾರದು ಅನ್ನೋ ಆ ಥರ ಎಲ್ಲ ಅವನು ಶಬ್ದ ಕೊಡ್ತಾ ಇದ್ದಾನೆ. ಅವಾಗ ಆನೆಗಳು ಆನೆ ರಾಜ ಏನು ಮಾಡ್ತಾನೆ, ಬೇಡ ನಾವು ಈ ಸೈಡ್ ಹೋಗಬೇಡ, ನಾವು ನೆಕ್ಸ್ಟ್ ಒಂದು ಸೈಡ್ ಹೋಗ್ಬೇಡ, ನಾನು ನೆಕ್ಸ್ಟ್ ಒಂದು ಸೈಡ್ ಮತ್ತೆ ಇರೋ ಆನೆಗಳನ್ನ ಕರ್ಕೊಂಡು ಹೋಗುತ್ತಂತೆ. ಅವಾಗ ಮತ್ತೆ ಇರೋ ಆನೆಗಳೆಲ್ಲ ಕೇಳುತ್ತೆ, ಸ್ವಾಮಿ ನೀವು ಯಾಕೆ ಇಲಿಗಳನ್ನು ಭಯ ಪಟ್ಕೊಂಡು ನೀವು ಯಾಕೆ ನೆಕ್ಸ್ಟ್ ಒಂದು ದಾರಿಲಿ ಯಾಕೆ ಬಂದರು? ಇಲ್ಲ, ಯಾಕಂದರೆ ಭಗವಂತ ನಾವಿಲ್ಲಿ ಜೀವಿಸೋಕ್ಕೆ ಎಷ್ಟು ನಮಗೂ ಹಕ್ಕು ಇದೆಯೋ ಅದೇ ಥರ ಈ ಭೌತಿಕ ಲೋಕದಲ್ಲಿ ಅದು ಜೀವಿಸೋಕ್ಕೆ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ ಅಲ್ವಾ. ಸೊ ಅದಕ್ಕೂ ಅಷ್ಟೊಂದು ಹಕ್ಕಿದೆ. ಸೊ ಆ ಥರ ಇರುವಾಗ ಅದನ್ನ ನಾವು ನಾಶ ಮಾಡೋದು ತಪ್ಪಲ್ವಾ, ಅದಕ್ಕೆ ನಾವು ಮಾಡಿಲ್ಲ ಅನ್ನೋ ಹೇಳ್ತಾರೆ. ಬಟ್ ನೆಕ್ಸ್ಟ್ ಒಂದು ಜಾಗದಲ್ಲಿ ಹೋಗುವಾಗ ಆ ಜಾಗದಲ್ಲಿ ಮತ್ತೆ ಆನೆಗಳೇನಾಗುತ್ತೆ, ಆ ಇಲಿಗಳನ್ನ ಏನು, ಯಾಕಂದರೆ ಇಲಿ ಇರೋದು ಇಷ್ಟು ಚಿಕ್ಕದು, ಆನೆ ಇರೋದು ಅಷ್ಟು ದೊಡ್ಡದು, ಅದು ಕಣ್ಣಕ್ಕೆ ಕಾಣಿಸಲ್ಲ. ಆ ಥರ ಹೋಗುವಾಗ ಜಾಸ್ತಿ ಇಲಿಗಳು ತೀರೋಗ್ಬಿಟ್ಟಿದೆ ಅಂತ. ಸೊ ಅವಾಗ ಇಲಿಗಳು ಎಲ್ಲ ಬಂದು ಆನೆಗಳ ರಾಜ ಹತ್ರ ಒಂದು ಮೀಟಿಂಗ್ ಆಗುತ್ತೆ. ನೋಡ್ಕೊಳ್ಳಿ, ನಾವಿರೋ ಜಾಗದಲ್ಲಿ ನೀವೆಲ್ಲ ಬರಬಾರದು, ಬಂದರೆ ನಾವೆಲ್ಲ ತೀರೋಗ್ತೀವಿ. ಓಕೆ, ಸೊ ಅದಕ್ಕೋಸ್ಕರ ನೀವು ನಾವು ಇರೋ ಜಾಗ ಸೈಡೇ ನೀವು ಬರಬೇಡ, ಯಾಕಂದರೆ ಜಾಸ್ತಿ ಆನೆಗಳು ಎಲ್ಲ ಈ ಸೈಡ್ ಬಂದಿರೋದ್ರಿಂದ ಈ ಥರ ಎಲ್ಲ ತೀರೋಗ್ತಾರೆ. ನೀವು ಬೇರೆ ಸೈಡ್ ಹೋಗ್ಬಿಡೇನು ಮತ್ತೆ ಒಂದು ಅಗ್ರಿಮೆಂಟ್ ಥರ ಹೇಳ್ಬಿಡುತ್ತೆ. ಅವಾಗ ಆನೆಗಳು ಸರಿ ಓಕೆ, ನೀವು ಜಾಗಲ್ಲೇ ಇರಿ, ಈ ಸೈಡ್ ನಾವು ಹೋಗೋ ಜಾಗ ನೀವು ಬರಬಾರದು, ಆ ಥರ ಹೇಳ್ಕೊಂಡು ಜೀವಿಸ್ತಾ ಇದ್ದಾರೆ. ಸೊ ಒಂದು ಟೈಮ್ ಏನಾಗುತ್ತೆ, ಈ ಬೇಟೆ ಮೃಗಾರಿಗಳು ಏನು ಮಾಡ್ತಾರೆ, ಆನೆ ತಂದ ಅದು ತಗೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ದೊಡ್ಡ ದೊಡ್ಡ ಬಳೆ ಇದು ನೆಟ್ಟು ಹಾಕಿ ಅದ್ರ ಮೇಲ್ಗಡೆ ಎಲೆ ಎಲ್ಲ ಹಾಕಿ ದೊಡ್ಡ ಪಳ್ಳ ಮಾಡಿ ಅಲ್ಲಿ ನೆಟ್ಟು ಹಾಕಿ ಅದ್ರ ಮೇಲ್ಗಡೆ ಎಲೆ ಎಲ್ಲ ಹಾಕಿರ್ತಾರೆ. ಸೊ ಆವಾಗ ಆನೆಗಳೆಲ್ಲ ಬರುವಾಗ ಏನಾಗುತ್ತೆ, ಆ ನೆಟ್ಟು ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಪಳ್ಳ ಅಂದರೆ ಓಕೆ, ಅದು ಏನಾದರೂ ಸ್ವಲ್ಪ ಗುದ್ದಿ ಆವಾಗ ಸ್ವಲ್ಪ ಮಣ್ಣು ಬರುತ್ತೆ, ಆವಾಗ ಅದು ಮೇಲ್ಗಡೆ ಹೋಗ್ಬಿಡುತ್ತೆ. ಬಟ್ ಇವಾಗ ಏನಾಗಿದೆ, ಆ ನೆಟ್ ಬಂದು ಪೂರ್ತಿ ಎಲ್ಲ ಆನೆಗಳು ಕಾಲು ಬಂದು ಸಿಕ್ಕಾಕ್ಬಿಟ್ಟಿದೆ ಅಂತೆ ಅದು ಒಳಗಡೆ. ಸೊ ಅದಿಂದು ಆಚೆ ಬರೋಕ್ಕೆ ಆಗಲ್ಲಂತ ಆನೆಗೂ. ಸೊ ಆವಾಗ ಓ ಮೈ ಡಿಯರ್ ಫ್ರೆಂಡ್, ಓ ಇಲಿ ರಾಜ, ನೀವು ಬಂದು ನಮ್ಮನ್ನ ರಕ್ಷಣೆ ಮಾಡಿ. ನೀವು ಕರಿವಾಗ ಇಲಿ ರಾಜ ಬಂದು ನೋಡ್ತಾನೆ, ತುರಂತ ಏನು ಮಾಡ್ತಾನೆ, ಎಲ್ಲ ಇಲಿಗಳನ್ನು ಕರಿತಾನೆ. ಎಲ್ಲ ಇಲಿಗಳು ಬಂದ ಮೇಲ್ಗಡೆ ಅಲ್ಲಿ ಇರೋ ಎಲ್ಲ ನೆಟ್ಟನ್ನು ಅದು ಬಂದು ಕಟ್ ಮಾಡಿಬಿಡುತ್ತೆ. ಕಟ್ ಮಾಡಿಬಿಟ್ಟು ಎಲ್ಲ ಬಿಡುಗಡೆ ಆಗಿ ಎಲ್ಲ ಆನೆಗಳು ಹೋಗ್ಬಿಡ್ತಂತೆ. ಸೊ ಆ ಥರ ಹೋದ್ಮೇಲೆ ಆವಾಗ ಆನೆ ರಾಜ ಹೇಳಿದ್ದಾನೆ, ನೋಡಿ, ಸೊ ಈ ಲೋಕದಲ್ಲಿರೋ ಒಂದೊಂದು ಜೀವರಾಶಿಯನ್ನು ಭಗವಂತ ಈ ಥರ ಸೃಷ್ಟಿ ಮಾಡಿ ಇರ್ತಾರೆ. ನಾವು ಯಾರನ್ನೇ ಬಂದು ಓ ಇವರು ವೇಸ್ಟು, ಇದು ಚಿಕ್ಕದು, ಇದು ನಮ್ಗೆ ಬೇಕಾಗಿಲ್ಲ, ಆ ಥರ ಎಲ್ಲ ಹೇಳಕ್ಕೆ ಆಗಲ್ಲ, ಆ ಥರ ಹೇಳಬಾರದು ಹೇಳ್ತಾರಂತೆ. ಸೊ ಆ ಥರ ಈ ಲೋಕದಲ್ಲಿರೋ ಒಂದೊಂದು ಜೀವರಾಶಿಗಳು ಭಗವಂತನ ಅವರು ಇಷ್ಟ ಪ್ರಕಾರ ಅವರು ಸೃಷ್ಟಿಸ್ತಾರೆ. ಆ್ಯಕ್ಚುಲಿ ಈ ಜೀವರಾಶಿಗಳನ್ನ ಅವರವರ ಕರ್ಮಾನುಸಾರ ಪ್ರಕಾರ ಆ ದೇಹ ಅದು ಬಂದು ತಗೊಳ್ಳುತ್ತೆ. ಅದು ಬಂದು ಯಾರು ಏನು ಮಾಡೋಕ್ಕಾಗಲ್ಲ.
ಸೊ ಆ ಥರ ಇರುವಾಗ ಈ ಭೌತಿಕ ಸೃಷ್ಟಿಯಿಂದ, ಈ ಭೌತಿಕ ಲೋಕದಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ ಏನು? ಆ ಭಗವಂತನ್ನೇ. ಆ ಭಗವಂತನೇ ಭಕ್ತಿ ಮಾಡಿದರೆ ಮಾತ್ರ ನಾವು ಇಲ್ಲಿಂದು ಬಿಡುಗಡೆ ಮಾಡಕ್ಕೆ ಆಗುತ್ತೆ. ಇಲ್ಲಾಂದ್ರೆ ನಾವು ಇಲ್ಲೇ ಸಿಕ್ಕಾಕೊಳ್ಳುತ್ತೀವಿ. ಸೊ ಯಾಕಂದ್ರೆ ನನ್ನ ತಂದೆ ಯಾರು? ಬ್ರಹ್ಮದೇವರು. ಸೊ ನನ್ನ ಬ್ರಹ್ಮದೇವರು ಹಿಂದೆ ನಾವು ಹುಟ್ಟಿದ್ವಿ. ಸೊ ಅದೇ ಥರ 14 ಮನುಕುಲು ಎಲ್ಲರೂ ಇದೇ ಮಾಡಿದ್ದಾರೆ. ಎಲ್ಲರೂ ಭಕ್ತಿ ಮಾಡಿ ಎಲ್ಲರೂ ಎಲ್ಲಿ ಹೋಗ್ತಾರೆ? ಭಗವಂತನಲ್ಲಿ ಹೋಗ್ತಾರೆ. ಸೊ ಆ ಥರ ಆ ದೇವೋತ್ತಮ ಪರಮ ಪುರುಷರೇ ಯಾರು? ಪರಬ್ರಹ್ಮ, ಅವರೇ ಪರಮಾತ್ಮ, ಅವರೇ ಭಗವಂತ. ಈ ತರ ರುದ್ರ ಬಂದು ಹೇಳ್ತಾ ಇದ್ದಾರೆ. ಸೊ ಈ ತರ ನೀವು ಈ ಅಜ್ಞಾನದಿಂದ ಬಿಡುಗಡೆ ಆಗಬೇಕಂದ್ರೆ ನೀವು ಈ ತರ ಭಕ್ತಿ ಮಾಡಬೇಕು. ಆ ದೇವೋತ್ತಮ ಪರಮ ಪುರುಷನಕ್ಕೂ ನೀವು ಭಕ್ತಿ ಮಾಡಬೇಕು. ಆ ಭಗವಂತನ ಪಾದ ಕಮಲಲ್ಲಿ ನಿಮ್ಮ ಮನಸ್ಸಿನ ಅಷ್ಟು ಪೂರ್ಣವಾಗ ನೆನೆಸ್ಕೊಂಡು, ಇವಾಗ ನಾವು ಹೇಳಿದ್ದೀನಲ್ವಾ ಭಗವಂತನ ವರ್ಣನೆ ಮಂದಿರಗಳು, ಆ ಮಂದಿರಗಳು ನೀವು ಹೇಳಿದ್ರೆ ನಿಮಗೂ ಮಂಗಳ ಸಿಕ್ಕುತ್ತೆ. ಯಾಕಂದ್ರೆ ಆ ಭಗವಂತ ಹರಿಯೇ ನಮ್ಮನ್ನ ಈ ಭೌತಿಕೆಯಿಂದ ಬಿಡುಗಡೆ ಮಾಡಿಸೋನು. ಸೊ ಆ ಭಗವಂತನ ನಾವು ಹೊಗಳಿದ್ರೆ ನಾವು ಗೆಳೆದು ಬಿಡ್ತೀವಿ. ಅವನ್ನ ಧ್ಯಾನಿಸಿದರೆ ನಾವು ಈ ಭೌತಿಕಲ್ಲಿ ಮತ್ತೆ ಹುಟ್ಟೋದೋ ಇಲ್ಲ. ಸೊ ಆ ಥರ ಓ ಶ್ರೇಷ್ಠ ರಾಜಕುಮಾರರುಗಳೇ, ನೀವು ಈ ಭಗವಂತನ ಈ ಪ್ರಾರ್ಥನೆಗಳು, ನಾವು ಇವಾಗ ಭಗವಂತನ ವರ್ಣನೆ ಮಾಡಿದೇನಲ್ವಾ, ಈ ಪ್ರಾರ್ಥನೆ ನೀವು ಜಪಿಸಿದರೆ ನಿಮ್ಗೂ ಎಲ್ಲ ಯೋಗ ಫಲ ಸಿಕ್ಕುತ್ತೆ. ನೀವಿದು ಸ್ತೋತ್ರ ಮಾಡಿ. ಅದೇ ಥರ ನೀವೆಲ್ಲ ಅಷ್ಟೊಂದು ಶ್ರೇಷ್ಠ ಮಹರ್ಷಿಗಳಾಗ್ತೀರಾ. ಭಯ ಭಕ್ತಿಯಿಂದ ಇದು ನೀವು ಮಾಡಬೇಕು ಅವರು ಹೇಳ್ತಾರೆ. ಈ ಪ್ರಾರ್ಥನೆ ಬಂದು ನಾನ್ಮುಖವಾಗ ಇರೋ ಬ್ರಹ್ಮ, ಬ್ರಹ್ಮ ನನ್ನ ತಂದೆ ಅವರೇ ನಮ್ಗೆ ಹೇಳಿದ್ದಾರೆ. ಆಮೇಲೆ ಗುರು ಬೃಹು ಅವರಿಂದ ಈ ತರ ಎಲ್ಲರ ಇದು ಬಂದು ಪಾಲನೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಸೊ ಆ ತರ ಇರುವಾಗ ನೀವು ಏನ್ ಮಾಡಿ, ಈ ತರ ಭಗವಂತನ ವರ್ಣನೆ ಮಾಡೋದು, ಭಗವಂತನಕ್ಕೆ ಭಕ್ತಿ ಮಾಡೋದು, ಇದು ನೀವು ಮಾಡಬೇಕು. ಯಾಕಂದ್ರೆ ಬ್ರಹ್ಮವೇ ಇಲ್ವಾ ಶ್ರೇಷ್ಠ ಪ್ರಜಾಪತಿ. ಆ ಪ್ರಜಾಪತಿ ಯಾವಾಗ ಏನ್ ಮಾಡ್ತಾ ಇದ್ದಾರೆ? ಯಾವಾಗ ಭಗವಂತನ ಭಕ್ತಿ ಮಾಡ್ತಾ ಇರ್ತಾರೆ. ಸೊ ಅವರು ಯಾವಾಗ ಭಗವಂತನೇ ಹೊಗಳೋದು, ಹಾಡೋದು, ಜಪಿಸೋದು ಇದೇ ಮಾಡ್ತಾ ಇದ್ದಾರೆ. ಸೊ ಅದೇ ತರ ನಾವು ಏನ್ ಮಾಡ್ಬೇಕು? ಈ ತರ ಭಗವಂತನ ಬಗ್ಗೆ ನಾವು ಹೊಗಳೋದು, ಹಾಡೋದು ಈ ತರ ಮಾಡಿದರೆ ನಾವು ಈ ಅಜ್ಞಾನದಿಂದ ಬಿಡುಗಡೆ ಆಗ್ತೀವಿ, ಈ ಭೌತಿಕದಿಂದ ಬಿಡುಗಡೆ ಆಗ್ತೀವಿ. ಸೊ ಆ ಥರ ನೀವು ಇದು ಓದಿ. ಅದಾವುದು ಈ ಥರ ನೀವು ಓದಿದ್ರೆ ಸಾಕು, ಹೇಳಿದ್ರೆ ಸಾಕು, ನಿಮ್ಮ ಮನಸ್ಸು ಶುದ್ಧವಾಗುತ್ತೆ. ನಿಮ್ಗೂ ಅದಾವುದು ಭಯಭಕ್ತಿಯಿಂದ ಶ್ರೇಷ್ಠ ಪರಿಪೂರ್ಣವಾಗಿ ನಿಮ್ಗೂ ಎಲ್ಲ ಫಲಗಳು ಸಿಕ್ಕುತ್ತೆ ಅವರು ಶಿವ ಬಂದು ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ಮತ್ತೆ ನಿಮ್ಗೂ ಜ್ಞಾನ ಎಲ್ಲ ಸಿಕ್ಕುತ್ತೆ. ಯಾಕಂದ್ರೆ ಜ್ಞಾನ ಅನ್ನೋದು ಏನು? ನಾವು ಇವಾಗ ಭಗವಂತನಿಗೆ ಭಕ್ತಿ ಮಾಡುವಾಗ ಆ ಭಗವಂತನ ಪಾದವೇ, ಆ ಜ್ಞಾನವೇ ಏನಾಗುತ್ತೆ? ಭಗವಂತನ ಭಕ್ತಿ ಮಾಡೋದು ಅದೇ ನಮ್ಮ ಈ ಅಜ್ಞಾನ ಸಮುದ್ರದಿಂದ ಬಿಡುಗಡೆ ಮಾಡೋ ಒಂದೇ ದಾರಿ. ಈ ತರ ಅವ್ರು ಏನ್ ಮಾಡ್ತಾರೆ? ಶಿವ ಬಂದು ಹೇಳ್ತಾ ಇರ್ತಾರೆ ಅವ್ರಿಗೂ. ಭಗವಂತನ ಪಾದ ನಾವು ಬೋಟಾಗಿ ಇಟ್ಕೊಂಡು ನಾವು ಈ ಸೈಡಿಂದ ಆ ಸೈಡ್ ಹೋಗಕ್ಕೆ ಆಗತ್ತೆ. ಸೊ ಯಾರೊಬ್ಬನು ಇದು ಬಂದು ಸ್ತೋತ್ರ ಮಾಡ್ತಾನೋ, ಯಾಕಂದ್ರೆ ಇದು ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆ ಇದು. ಅಷ್ಟು ಕಷ್ಟವಾದ ಏನಿಲ್ಲ ಈ ಸ್ತೋತ್ರಗಳೆಲ್ಲ. ಇದು ಯಾರಾದ್ರೂ ಓದಿದ್ರೆ ಅವನು ಆ ದೇವೋತ್ತಮ ಪರಮ ಪುರುಷನ ಪರಿಪೂರ್ಣವಾದ ಕರುಣೆ ಸಿಕ್ಕುತ್ತೆ. ಯಾಕಂದ್ರೆ ಮಂಗಳಕರವಾದ ವರಗಳು ಭಗವಂತ ಕೊಡ್ತಾನೆ. ಯಾಕಂದ್ರೆ ಭಗವಂತ ಬಂದು ಅಷ್ಟು ಪ್ರೀತಿ ಆಗ್ತಾನಂತೆ ಈ ರುದ್ರಗೀತೆ ಓದಿದ್ರೆ. ಯಾಕಂದ್ರೆ ಭಗವಂತನೇ ಅಷ್ಟು ಖುಷಿ ಪಡುತ್ತಂತೆ, ಭಗವಂತ ಖುಷಿ ಆಗ್ತಾರೆ ಇದು ಓದಿದ್ರೆ. ಅದೇ ತರ ಭಕ್ತನಕ್ಕೂ ಏನ್ ಬೇಕಾಗುತ್ತೋ, ಅವನಿಗೆ ಏನ್ ವರ ಬೇಕೋ ಎಲ್ಲಾ ವರಗಳು ಸಿಕ್ಕುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಬೆಳಗ್ಗೆ ಎದ್ದು ಭಗವಂತನಿಗೆ ನಮಸ್ಕಾರ ಮಾಡಿ ಈ
ಶಿವ ಹೇಳಿದ ಈ ರುದ್ರಗೀತೆಯನ್ನೇ ನಾವು ಹಾಡಿ ಪ್ರಾರ್ಥನೆ ಮಾಡಬೇಕು. ಈ ತರ ಮಾಡಿದರೆ ಎಲ್ಲ ಫಲಗಳು ಫಲಗಳು ಸಿಕ್ಕುತ್ತೆ. ಈ ಕರ್ಮ ಬಂಧದಿಂದ ನೀವು ಬಿಡುಗಡೆ ಆಗ್ತೀರಾ. ಓ ರಾಜಕುಮಾರರುಗಳೇ, ಓ ರಾಜನ ಪುತ್ರರುಗಳೇ, ನಿಮ್ಗೂ ಈ ಪ್ರಾರ್ಥನೆ ನಾವು ಹೇಳ್ಕೊಟ್ಟಿದ್ದೀನಿ. ಇದು ಅಷ್ಟು ಸಂತೋಷವಾಗಿ ಇದು ಬಂದು ನೀವು ಪ್ರಾರ್ಥನೆ ಮಾಡಿ, ನಿಮ್ಗೆ ಎಲ್ಲ ಒಳ್ಳೇದು ಆಗುತ್ತೆ. ಆ ಥರ ಅವರು ಆಶೀರ್ವಾದ ಮಾಡಿಬಿಟ್ಟು ನಿಮ್ಗೂ ಅದೇ ಎಲ್ಲ ಸುಖಗಳು ಸಿಕ್ಕುತ್ತೆ. ಎಲ್ಲ ಆ ಥರ ಆಶೀರ್ವಾದ ಮಾಡಿಬಿಟ್ಟು ಶಿವ ಅಲ್ಲಿಂದ ಹೋಗ್ಬಿಡ್ತಾರೆ. ಓಕೆ ಓಕೆ ಮಾತಾಜಿ, ನಮಗೂ 24 ಅಧ್ಯಾಯ ಕಂಪ್ಲೀಟ್ ಆಯಿತು. ನಾಳೆ ಬಂದು 25 ಪೂರ್ತಿ 62 ಶ್ಲೋಕಗಳಿದೆ ಅಲ್ವಾ, ಒಂದೇ ಟೈಮ್ ನೋಡ್ಬಿಡೋಣ. ಯಾಕಂದರೆ ಇವತ್ತು ಓದಿ ಆಯ್ತಲ್ವಾ. ನಾಳೆ ನಾವು 25 ಅಧ್ಯಾಯದ ನೋಡ್ಬಿಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.